ಚಾಚಿ, ಕುಟುಂಬ ರಾಮಾಯಣದ ಪ್ರೋಗ್ರಾಮ್ಗೆ ನೀನ್ ಬರ್ತಿದ್ಯಾ ಅಲ್ವಾ? ಆ ಪ್ರೋಗ್ರಾಮು ನಾಳೆ ಅಲ್ವಾ? ಸ್ಪೀಚ್ ರೆಡಿ ಮಾಡ್ಕೋತಾ ಇದ್ದೀನಿ. ನಿನ್ ಸ್ಪೀಚು ಸಖತ್ತಾಗಿರುತ್ತೆ ಬಿಡು. ಗಂಡ ಹೆಂಡತಿ ಮಧುರವಾದ ಸಂಬಂಧದ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಇನ್ಫ್ಯಾಕ್ಟ್ ಆ ರಾಜೇಶ್ವರಿಗೂ ಆ ಪ್ರೋಗ್ರಾಮ್ ಬರೋದಕ್ಕೆ ಇಷ್ಟ ಇತ್ತು, ಆದ್ರೆ ಅವರು ಅವಳ ಸೇರಿಸ್ತಿಲ್ಲ. ಹೌದಾ? ವೈ? ಚಾಚಿ, ಈ ಪ್ರೋಗ್ರಾಮ್ ಅರೇಂಜ್ ಮಾಡೋದೇ ಮದ್ವೆ ಆಗಿರೋರಿಗೆ ಮಾತ್ರ. ಮದ್ವೆ ಆಗಿರೋರು ತಮ್ಮ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಅಲ್ಲಿ ಹೇಳ್ಬೇಕಾಗತ್ತೆ. ಆ ರಾಜೇಶ್ವರಿಗೆ ಇನ್ನು ಮದ್ವೆನೇ ಆಗಿಲ್ವಲ್ಲ, ಹಾಗಾಗಿ ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋದಕ್ಕೆ ಅವಳನ್ನ ಬಿಡೋದಿಲ್ಲ. ವೆರಿ ಗುಡ್. ಅವಳಿಗೆ ಹಾಗೆ ಆಗಬೇಕು. ನಾಳೆ ನಮ್ಮ ಯಜಮಾನ್ರೆಲ್ಲ ಬಸ್ ಸ್ಟಾಪ್ ಹತ್ರ ಬರ್ತಾರೆ. ನೀನ್ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಎಷ್ಟೊತ್ತಿ ಬರ್ತೀಯಾ? ಯಾಕೆ ನಾನು ಒಬ್ಳೆ ಬಂದ್ರೆ ಸಾಲದ? ಎಲ್ಲಾದ್ರೂ ಉಂಟೇನೆ, ಜೊತೆಲಿ ಗಂಡ ಇಲ್ಲ ಅಂದ್ರೆ ಆ ಪ್ರೋಗ್ರಾಮ್ಗೆ ಸೇರ್ಸೋದೇ ಇಲ್ಲ. ಜೋಡಿಯಾಗೆ ಬರ್ಬೇಕು. ನನ್ನ ಹಬಿಯಲ್ಲಿ ನಿನ್ ಗಂಡ ಇಲ್ಲಿ ಅಂತ ನಿನ್ಗೆ ಗೊತ್ತಿಲ್ವಾ? ನಿನ್ ಗಂಡ ಪಾಂಡುರಂಗ ಅವ್ರು ತಾನೆ? ಪಲ್ಲು ಕಮ್ಮಿಯ. ಏನ್ ಜಾಜತ್ಗೆ? ನಿಮ್ಮಣ್ಣಯ್ಯ ಎಲ್ಲಿಗೆ ಹೋಗಿದ್ದಾರೆ? ಯಾವಾಗ ಬರ್ತಾರೆ? ಏನ್ ಜಾಜತ್ಗೆ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಅಣ್ಣಯ್ಯ ನಿಮ್ಮ ಹತ್ರ ಬೈಸ್ಕೊಂಡು ಕುಂದಾಪುರಕ್ಕೆ ಹೋದ್ನಲ್ಲ. ಎಸ್ ಎಸ್. ಹೋಗೋದಕ್ ಮುಂಚೆ ನಿಮ್ ರೂಮಿಗೆ ಬಂದು ಪರ್ಮಿಷನ್ ತಗೊಂಡು ಹೋದ್ನಲ್ಲ. ನೀನೇ ಕಳಿಸಿ ನೀನೇ ಮರ್ತೋದಾ? ಚಾಚಿ, ಏನೇ ನೀನು ಗಂಡನ ಬಗ್ಗೆ ಇಷ್ಟನ್ನ ಕೇರ್ ತಗೊಳ್ಳೋದು? ಹಬಿ ಕುಂದಾಪುರಕ್ಕೆ ಹೋಗೋಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳ್ಳೋದಕ್ಕೆ ಅಂತ ರೂಮಿಗೆ ಬಂದಿದ್ರು. ಹಾಗೇನಾಯ್ತು? ಮಾರ್ನಿಂಗ್ ಮಾರ್ನಿಂಗ್. ನಿಮ್ಮ ದರಿದ್ರ ಫೇಸ್ ನ ತೋರಿಸಿದ್ರ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಮಲಗಿರೋ ನನ್ನ ಎಪ್ಸಿದ್ರ? ಇಲ್ಲ, ನಾನು ಕುಂದಾಪುರಕ್ಕೆ ಹೋಗ್ಬೇಕಾಗಿತ್ತು, ಅದೇ ಹೇಳ್ಬಿಟ್ಟು ಹೋಗೋಣ ಅಂತ. ಹೋಗಿ ಬನ್ನಿ. ನೀವು ಬಂದಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ. ಬನ್ನಿ, ಸ್ನಾನ ಮಾಡಿಸ್ತೀನಿ. ರಬೀಶ್, ನಾನ್ ಯಾವತ್ತಾರು ನಿಮ್ಮ ಜೊತೆ ಕುಂದಾಪುರಕ್ಕೆ ಬಂದಿದ್ದುಂಟಾ? ಹೋಗಿ ಬಿಡಿ, ಹ್ಯಾಪಿ ಜರ್ನಿ ಅಂತಾದ್ರೂ ಹೇಳಿ. ಹೇಳಲ್ಲ, ಯಾಕೆಂದ್ರೆ ಮಲಗಿರೋ ನನ್ನ ಎಪ್ಸಿ ತುಂಬಾನೇ ಡಿಸ್ಟರ್ಬ್ ಮಾಡಿದ್ರು. ತುಂಬಾ ನೆರೆ ಹಾವಳಿ ಬಂದ್ಬಿಟ್ಟಿದೆ. ನೀವು ಹ್ಯಾಪಿ ಜರ್ನಿ ಅಂತ ಹೇಳಿಲ್ಲ ಅಂದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಹೇಳಲ್ಲ, ಗೆಟ್ ಔಟ್. ಒಂದ್ ವಾರ ನಾನು ಬರಲ್ಲ. ಒಂದು ವಾರ ಅಲ್ಲ, ಇನ್ನು 2 ವೀಕ್ಸ್ ಬರ್ಲೇಬೇಡಿ. ಪಾಂಡುರಂಗ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಹಬಿ ಹೋಗಿರೋದು ಕುಂದಾಪುರಕ್ಕೆ. ಹಾಗಾದ್ರೆ ನೆಕ್ಸ್ಟ್ ಬಸ್ ಅಲ್ಲೇ ಅವ್ರನ್ನ ಬರೋದಿಕ್ ಹೇಳು. ಹಬಿ ಬರೋ ತರ ಇಲ್ಲ. ನಿನ್ನ ನಂಬ್ಕೊಂಡ್ರೆ ಆಗೋದಿಲ್ಲ. ನೀನಂತೂ ನಿನ್ ಗಂಡನ ಜೊತೆ ಎಲ್ಲೂ ಹೊರಗಡೆ ಬರೋದಿಲ್ಲ, ನಾವೇ ಹೋಗ್ತೀವಿ. ಹಬಿ ಯಾಕೆ ವಾರಾನ್ಗಟ್ಲೆ ಕುಂದಾಪುರದಲ್ಲೇ ಇರ್ತಾರೆ? ಅದು ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಚಾಚಿ, ಅಲ್ಲಿ ಅವ್ರಿಗೆ ಬೇರೆನೇ ಅಟ್ರಾಕ್ಷನ್ ಇರ್ಬೇಕು. ಹೆಂಡತಿನ ಮರೆತು ವಾರಗಟ್ಲೆ ಕುಂದಾಪುರದಲ್ಲೇ ಇರ್ತಾರೆ ಅಂದ್ರೆ ಅಲ್ಲವ್ರಿಗೆ ಬೇರೆ ಸೆಟಪ್ ಇರ್ಬೇಕು. ನಿಮ್ಮ ಅಣ್ಣ ಯಾವಾಗ ಬರ್ತಾನಂತೆ? 1 ವಾರಕ್ಕೆ ಬರ್ತೀನಿ ಅಂತ ಹೋದವನು 2 ವಾರ ಆದ್ರೂ ಬಂದಿಲ್ಲಮ್ಮ. ಇಲ್ಲಿ ಏನು ಆಕರ್ಷಣೆ ಇದೆ ಅಂತ ಬರ್ತಾನೆ. ಒಂದು ಹೆಂಡತಿ ಆಕರ್ಷಣೆ ಇರಬೇಕು, ಇಲ್ಲ ಮಕ್ಕಳ ಆಕರ್ಷಣೆ ಇರಬೇಕು. ಏನು ಇಲ್ಲ ಅಂದಮೇಲೆ ಅವನು ತಾನೇ ಬಂದು ಏನು ಮಾಡ್ತಾನೆ, ಅಲ್ಲೇ ಇರಲಿ ಬಿಡು. ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕಂತ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನ್ನೇನಮ್ಮ, ನಿನಗೆ ಬಿಡುವಾದಾಗ ಮಾತ್ರ ನನ್ನ ಕಾಲುಗಳು ನೆನಪಾಗ್ತವ. ಇವತ್ತು ನನ್ನ ಕಾಲೊಳಗೆ ಬಿಡುವಿಲ್ಲ. ಸರಿ ಬಿಡಿ, ನಿಮ್ಮ ಕೈಗಳನ್ನೇ ಕಾಲ್ಗಳನ್ನು ತಿಳ್ಕೊಂಡು ಇವಕ್ಕೆ ನಮಸ್ಕಾರ ಮಾಡ್ತೀನಿ. ಅತ್ತೆ, ನಿಮ್ ಮಗ ಯಾವ್ದೋ ಊರಿಗೆ ಹೋಗಿದಾರಲ್ಲ, ಯಾವಾಗ ವಾಪಸ್ ಬರ್ತಾರೆ? ನನ್ನ ಮಗ ಯಾಕೆ ಬೇಕಾಗಿತ್ತಮ್ಮ? ಗಂಡ ಹೆಂಡತಿ ಇಬ್ರು ಹೋದ್ರೆ ಆ ಫಂಕ್ಷನ್ಗೆ ಸೇರ್ಸೋದಂತೆ, ಅದಕ್ಕೆ. ಓಹೋ, ಫಂಕ್ಷನ್ ಹೋಗೋದಕ್ಕೆ ಮಾತ್ರ ನನ್ನ ಮಗ ಬೇಕು, ಸಂಸಾರ ಮಾಡೋದಕ್ಕೆ ನನ್ನ ಮಗ ಬೇಕಾಗಿಲ್ವಾ? ಟಾಕಿಂಗ್. ಫಂಕ್ಷನ್ ಹೋದ್ರೆ ಸಂಸಾರ ಮಾಡ್ದಂಗೆ ತಾನೆ? ಫಂಕ್ಷನ್ ಹೋದ್ಲೆ ಮಕ್ಕಳಾಗ್ತವೇನೆ ಪಲ್ಲು. ಮತ್ತೆ ಹೇಳು. ಅತ್ತೆ, ನೀವು ಏನೇನೇನೋ ಟಾಕ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ನಂಗೆ ಮನಿ ಬೇಕಾಗಿತ್ತು. ನಿನ್ನ ಗಂಡನ್ನ ನೀನು ATM ಮಿಷಿನ್ ಮಾಡ್ಕೊಂಡ್ಬಿಟ್ಟಿದ್ದೀಯಾ. ನಿನಗೆ ದುಡ್ಡು ಬೇಕಾದಾಗಲೇ ನಿನ್ನ ಗಂಡನ ನೆನಪಾಗೋದು, ಮಿಕ್ಕಿದ ಟೈಮಲ್ಲಿ ನೆನಪಾಗೋದೇ ಇಲ್ಲ. ಅವನು ಕುಂದಾಪುರಕ್ಕೆ ಹೋಗುವಾಗ ದಳ ಅಂತ ಎಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಬೇಕಾಗಿತ್ತು. ಗಂಡನ ಕೈ ಹಿಡ್ಕೊಂಡು ಮಾಲು ಸಿನಿಮಾ ಬಜಾರ್ ಅಂತ ಸುತ್ತಾ ಇದ್ರೆ ಅವ್ನು ಯಾಕಮ್ಮ ನಿನ್ನ ಬಿಟ್ಟು ಹೋಗ್ತಾ ಇದ್ದ? ಅತ್ತೆ, ನೀವ್ ಯಾಕೆ ತುಂಬಾ ರಸಿಕರಾಗಿ ಮಾತಾಡ್ತಾ ಇದ್ದೀರಾ. ನಿಮ್ಮ ಮಾವ ಇದ್ದಾಗ ನನ್ನನ್ನು ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ. ದಿನ ಟೆಂಟ್ ಸಿನಿಮಾಗೆ ಕರ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈಗ ಟೆಂಟ್ ಇಲ್ವಲ್ಲ, ಅದಕ್ಕೆ ನಿನ್ನ ಗಂಡ ಟೆಂಟ್ ಸಿಕ್ಕಟ್ಟು ಹೋಗಿರೋದು. ಯಾಕೆ ಹಬಿ ವಾರಾನ್ಗಟ್ಲೆ ಕುಂದಾಪುರದಲ್ಲೇ ಇರ್ತಾರೆ? ನೀನು ಕಳಿಸ್ತೀಯ, ಅವ್ನು ಹೋಗ್ತಾನೆ. ಮಗನ್ ಸ್ವಲ್ಪ ಬುದ್ಧಿ ಹೇಳಿ. ಹೇಳ್ತೀನಮ್ಮ, ಖಂಡಿತ ಹೇಳ್ತೀನಿ. ನೋಡು ಮಗನೇ, ಈ ಜಾಜಿನ ನಂಬ್ಕೊಂಡ್ರೆ ಆಗೋಲ್ಲ, ವಂಶ ನಿರ್ನಾಮವಾಗುತ್ತೆ. ನೀನು ಕುಂದಾಪುರಕ್ಕೆ ಹೋಗ್ತಾ ಇರ್ತೀಯಲ್ಲ, ಅಲ್ಲೇ ಯಾವ್ದಾದ್ರು ಹುಡುಗನ ನೋಡಿ
ಮದುವೆ ಮಾಡ್ಕೊಂಡು ಒಂದು ಮಗು ಆದ್ಮೇಲೆ ಅವಳನ್ನು ಜೊತೆಲಿ ಕಳ್ಕೊಂಡು ಬಾ. ಅವಳನ್ನೇ ಈ ಮನೆ ಸೊಸೆ ಮಾಡ್ಕೊಂಡು ಈ ಜಾಜಿನ ಮನೆಯಿಂದ ಒದ್ದು ಓಡಿಸ್ತೀನಿ ಅಂತ. ಅದಕ್ಕೆ ಬೆಳಗ್ಗೆಯಿಂದ ಒಂದೇ ಸಮನೆ ಯೋಚನೆ ಮಾಡ್ತಿದ್ದೀರಲ್ಲ, ಜಾಸ್ತಿ ಯೋಚನೆ ಮಾಡಬೇಡಿ, ತಲೆ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ. ಲಾಸ್ ಮೇಲೆ ಲಾಸು ಕಡೆ. ಕುಟುಂಬ ರಾಮಾಯಣ ಫಂಕ್ಷನ್ಗೆ ನಮ್ಮ ಮಹಿಳಾ ಸಂಘದವ್ರು ಎಲ್ಲರೂ ಹೋಗಿದ್ದಾರೆ. ಎಲ್ರಿಗೂ ಸ್ಪೀಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲ ಮಿಸ್ ಆಗೋಯ್ತು. ಪಾಪ ನೀವು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಅಣ್ಣ ಬಂದ್ರಲ್ಲ ಹೋಗೋದಕ್ಕೆ, ಬೇಕು ಅಂದ್ರೆ ಈ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ನಮ್ಮ ಅಣ್ಣ ಹೆಂಗ್ ಈ ಪ್ರೋಗ್ರಾಮ್ ಇರೋದು ಗೊತ್ತಿತ್ತಾ? ಅವ್ರಾಗವ್ರೆ ಫೋನ್ ಮಾಡಿ ಕೇಳ್ಬೇಕಾಗಿತ್ತು. ಚೆನ್ನಾಗಿ ಹೇಳಿದ್ರಿ. ನೀವೇ ಫೋನ್ ಮಾಡ್ಬೇಕ್ರಿ. ಎದುರುಗಡೆ ಇದ್ದಾಗಲೇ ಮಾತಾಡಲ್ಲ, ಇನ್ ಫೋನ್ ಬೇರೆ ಮಾಡ್ತೀರಾ ನೀವು? ಏನು ಮನೆಯಲ್ಲಿ ಮೀಟಿಂಗ್ ನಡೀತಾ ಇರೋ ಹಾಗಿದೆ. ಅಭಿ, ನಾನು ನಿಮಗೆ ಫೋನ್ ಮಾಡಿದ್ದೆ, ಆದ್ರೆ ನೀವ್ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ? ನನಗೆ ಫೋನ್ ಮಾಡಿದ್ರೆ? ಹೌದು, ನಾನು ನಿಮಗೆ ಫೋನ್ ಮಾಡಿದ್ದೆ. ಅಯ್ಯ, ಏನಮ್ಮ ಇದು? ನನ್ನ ಮಗ ಈಗ ತಾನೇ ಮನೆಗೆ ಬರ್ತಾ ಇದ್ದಾನೆ, ಆಗ್ಲೇ ಜಗಳ ಶುರು ಮಾಡ್ಬಿಟ್ಯಾ? ಅದೇ ನಾನು ಅಭಿಗೆ ಫೋನ್ ಮಾಡಿದಾಗ ಅವ್ರೇ ಆ ಫೋನ್ನ ರಿಸೀವ್ ಮಾಡ್ಲಿಲ್ಲ ಅಂತ ಕೇಳಿ. ಆ ಫೋನ್ ನಿಂದೆ ಅಂತ ಇವ್ರಿಗೆ ಆಗಮ್ಮ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ. ನಾನ್ ಫೋನ್ ಮಾಡಿದ್ರೆ ಮಾತ್ರ ರಿಸೀವ್ ಮಾಡಕ್ಕಾಗಲ್ಲ. ಅದೇ ಈ ಚಂಪಾ ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ಕಾಗತ್ತಾ? ನನಗೆ ತುಂಬಾ ಹಶು ಆಗ್ತಿದೆ, ಊಟ ಬಡಿಸ್ತೇನೆ. ಏ ಚಂಪಾ, ಊಟ ಬಡಿಸ್ಬೇಡ್ವೆ. ಇವ್ರು ಮಾಡಿರೋ ಕೆಲ್ಸಕ್ಕೆ ಇನ್ನೂ ಒಂದಿನ ಉಪವಾಸ ಬಿದ್ದಿರ್ಲಿ. ಸಾಕು ಸುಮ್ನಿರಮ್ಮ. ಅದ್ಯಾವ್ದೋ ಹಾಳ ಜ್ಯೂಸ್ ಕುಡಿಸಿ ನನ್ನ ಮಗನ ಈ ಥರ ಮಾಡಿಟ್ಟಿದ್ದೀಯಾ? ಇನ್ನು ಊಟನೂ ಕೊಡದೆ ಹೋದ್ಲೆ ನನ್ನ ಮಗ ಮಾಯ ಆಗ್ಬಿಡ್ತಾನೆ. ಮಾತಾಡ್ರಂಗಮ್ಮ, ತಟ್ಟೆನ ಮುಂದಿಟ್ಟು ಲಟ್ಟಂಗೆ ಯಾಕಮ್ಮ ಇಟ್ಕೊಂಡಿದ್ಯಾ? ಯಾರಾದ್ರೂ ಕಮಕ್ ಕಿಮಕ್ ಅಂದ್ರೆ ಇದರಲ್ಲೇ ಬುರುಡೆ ಬಿಚ್ಚ ಹಾಕ್ಬಿಡ್ತೀನಿ. ಮಗನೇ, ನೀನ್ ಧೈರ್ಯ ಊಟ ಮಾಡು, ಹೊಟ್ಟೆ ತುಂಬಾ ಊಟ ಮಾಡು. ಅಯ್ಯ, ಹೆಂಡತಿಯಲ್ಲಿ ಬೈತಾರ ಅನ್ನೋ ಭಯಕ್ಕೆ ಊಟ ಮಾಡೋದಕ್ಕೂ ಹೆದರ್ಕೋತಿದ್ದಾರೆ. ಮಗನೇ, ನೀನು ಯಾರೋ ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ನೀನು ತಾಳಿ ಕಟ್ಟಿದ ಹೆಂಡತಿ ಹೆದರ್ತೀಯೇನೋ? ಅಂದ್ರೆ ಏನೇ ಅಂದೆ. ಊಟ ಮಾಡ, ಊಟ ಮಾಡ. ಅಲ್ಲ ಮಗನೇ, ನೀನು ಕುಂದಾಗ ಹೋಗ್ತೀಯಾ ಬರ್ತೀಯಾ, ಯಾಕೋ ಇಷ್ಟು ಕಷ್ಟಪಡ್ತೀಯಾ? ಒಂದು ವರ್ಷ ಅಲ್ಲೇ ಇದ್ದು ಬಿಡ್ತೀಯ. ಯಾವ್ದಾದ್ರು ಸುಂದರವಾದ ಹುಡುಗಿನ ನೋಡಿ ಮದುವೆ ಮಾಡಿಕೊಂಡು ಬರುವಾಗ ಒಂದು ಮಗುನ ಜೊತೆ ಕರ್ಕೊಂಡು ಬಂದ್ಬಿಡಿ. ಗೊತ್ತಾಯ್ತಾ? ಎಲ್ಲದಕ್ಕೂ ಹೂ ಅಂತ ಕೋಳೆ ಬಸಬು ತಲೆ ಅಲ್ಲಾಡಿಸ್ತೀಯಲ್ಲ. ನಾನು ಹೇಳಿದ್ದು ನೆನಪಿದ ತಾನೇ? ಏನು ಯಜಮಾನ್ರೆ, ಅಡ್ಗೆ ಹೇಗಿದೆ? ಸೂಪರ್, ಕುಂದಾಪುರ ಡಬಲ್ ಸೂಪರ್. ಅಭಿಗೆ ಕುಂದಾಪುರದಲ್ಲಿ ಏನೋ ಅಟ್ರಾಕ್ಷನ್ ಇದೆ. ಎಲ್ಲೋ ದಾರಿ ತಪ್ತಾ ಇದ್ದಾರೆ. ಇದನ್ನ ಹೇಗೆ ಚೆಕ್ ಮಾಡೋದು? ಪಲ್ಲು, ಕಮ್ ಹಿಯರ್. ಏನ್ ಜಾಜಿಯತ್ಗೆ? ವಿಟ್ಲ ಬಾಂಬೆಗೆ ಹೋಗ್ಬೇಕಾದ್ರೆ ಏನ್ ಹೇಳ್ಬಿಟ್ಟು ಹೋದ ಗೊತ್ತಾ? ಏನ್ ಹೇಳಿದ್ರು? ಜಾಜಿ ಅದ್ಕೆ ನಾನು ಒಂದ್ ವಾರ ಬಾಂಬೆಗೆ ಹೋಗಿ ಬರ್ತೀನಿ, ನಿಮ್ಗೇನಾದ್ರು ಹೆಲ್ಪ್ ಬೇಕಾದ್ರೆ ಪಲ್ಲುಗೆ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ಕೊಡಿ, ಅವಳು ನಿಮ್ಗೆ ಹೆಲ್ಪ್ ಮಾಡ್ತಾಳೆ ಅಂದ. ಕೊಡ್ಲೇ ಇಲ್ಲ. ತಗೋ. ಪಲ್ಲು, ನಾವೆಲ್ಲರೂ ಒಂದೇ ಕುಟುಂಬದವರಲ್ವಾ? ನಾವೆಲ್ಲರೂ ಸಂತೋಷವಾಗಿರ್ಬೇಕಲ್ವಾ? ನಿಮ್ಗೆ ನಿನ್ ಪಾಲಿನ ಆಸ್ತಿ ಸಿಗ್ಬೇಕಲ್ವಾ? ಸಿಗ್ಬೇಕು. ನಿಮ್ಮನ್ನ ಬೇರೆ ಯಾವಳ ಪಡ್ಕೊಂಡು ಅವಳಿಂದ ಹೋಗ್ಬಿಟ್ರೆ ಇಡೀ ಆಸ್ತಿ ಅವಳ ಪಾಲಾಗ್ಬಿಡುತ್ತೆ. ಮಾತ್ರ ಆಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀನು ನಿಮ್ಮ ಅಣ್ಣನಿಂದ ಫಾಲೋ ಮಾಡಿ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅಂತ ತಿಳ್ಕೊಂಡು ಬಂದು ನನಗೆ ಹೇಳ್ಬೇಕು. ಓಕೆ? ಓಕೆ. ಅಣ್ಣಯ್ಯ, ನೀನ್ ಯಾವಾಗ್ಲೂ ಕುಂದಾಪುರಕ್ಕೆ ಹೋಗ್ತಿರ್ತಿಯಲ್ಲ, ಅಲ್ಲಿ ನಿಂಗೇನ್ ಕೆಲ್ಸ? ನಿನಗೆ ಯಾಕೆ ಬಂತು ಈ ಅನುಮಾನ? ನಿನ್ಗೆ ಅಲ್ಲಿ ಬೇರೆ ಹೆಂಡತಿ, ಮಗು, ಸಂಸಾರ ಎಲ್ಲ ಇದೆ ಅಂತ ಮನೇಲಿ ಅನುಮಾನ ಪಡ್ತಾ ಇದ್ದಾರೆ. ಇರ್ಬೋದೇನೋ. ಏನೀಗ? ಹಾಗಿದ್ರೆ ಅವಳನ್ನ ಕರ್ಕೊಂಡ್ ಬರುತ್ತಾನೆ. ಸಂದರ್ಭ ಬಂದಾಗ ಕರ್ಕೊಂಡು ಬರೋದಾಗತ್ತೆ. ಅಣ್ಣಯ್ಯ, ನೀನ್ ಹೇಳ್ತಾ ಇರೋದು ನಿಜಾನಾ? ಅಂಗಡಿಯಲ್ಲೆಲ್ಲ ಇಂಥ ಮಾತುಗಳನ್ನೆಲ್ಲ ಆಡ್ಬಾರ್ದು. ತೆಪ್ಪಗಿರೆ. ಮಗು ತುಂಬಾ ಕ್ಯೂಟಿಯಾಗಿದೆ. ಯಾರ್ದಮ್ಮ ಮಗು? ನಿಮ್ದೆ. ಏನಮ್ಮ ಹೇಳ್ತಿದ್ಯಾ? ನನ್ನನ್ನೇ ಮರ್ತ್ಬಿಟ್ಟ. ಯಾರಮ್ಮ ನೀನು? ಪ್ರತಿ ವಾರ ಕುಂದಾಪುರಕ್ಕೆ ಬರ್ತಿದ್ರಿ, ಮರಿದೆ ಮರವಂತೆ ಬೀಚ್ ಅಂತ ತೋರಿಸ್ತಿದ್ರಿ, ಎಲ್ಲ ಮರ್ತೋಯ್ತಾ? ಅಣ್ಣಯ್ಯ, ಏನಿದ? ಓ, ಇವ್ರು ನಿಮ್ಮ ಅಣ್ಣನ, ಇವ್ರು ನಮ್ಮ ಮಗ. ಅಪ್ಪಂಗ್ ಹಾಯ್ ಹೇಳು. ಮಗು ಕೈಯಲ್ಲಿ ಅಪ್ಪ ಅನ್ಸ್ತಿದ್ದೀರಲ್ಲ, ಇದು ಸರಿನಾ? ನಿಮ್ ಮಗ ನಿಮ್ಮನಪ್ಪ ಅಂದ್ರೆ ಬೀದಿಲ್ ಹೋಗೋನಪ್ಪ ಅನ್ನಕ್ಕಾಗತ್ತಾ? ಅಣ್ಣಯ್ಯ, ಯಾವಾಗ್ಲೂ ಕುಂದಾಪುರಕ್ಕೆ ಭೇಟಿ ಮಾಡಕ್ ಹೋಗ್ತಿದ್ದು ಈ ಪರಿಮಳನೇನಾ? ಯಾಕೋ ನನ್ನ ಮನೆ ಬರೋ ಸರಿ ಇಲ್ಲ ಅನ್ಸತ್ತೆ. ಬರ್ತೀನಿ. ಅಣ್ಣಯ್ಯ, ಪಾಂಡುರಂಗ ಗಂಡುಗಲಿ
ಜೊತೆ ಅಪ್ಪಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದೀರಾ, ಎಲ್ಲಿಗೆ ಹೊರಟ್ರಿ? ಒಂದು ಲ್ಯಾಂಡ್ ಡೀಲಿಂಗ್ ಇದೆ, ಅದಕ್ಕೆ ಕುಂದಾಪುರಕ್ಕೆ ಹೋಗ್ತಿದ್ದೀನಿ. ಮತ್ತೆ ಕುಂದಾಪುರಕ್ಕೆ ಹೋಗ್ತಿದ್ದೀರಾ? ನಮ್ದು ಮುಖ್ಯವಾದ ಕೆಲಸ ಇರೋದೇ ಅಲ್ಲಿ. ಬರ್ತೀರಾ ಕುಂದಾಪುರಕ್ಕೆ? ಮರುವಂತೆ ಬೀಚ್ ತೋರಿಸ್ತೀನಿ. ಬರಲ್ಲ, ಬೆಂಗಳೂರಲ್ಲಿರೋ ಕೆರೆಗಳನ್ನ ನೋಡ್ಕೋತೀನಿ. ಇಲ್ಲಿರೋ ಕೆರೆಗಳಲ್ಲಿ ನೀರೇ ಇಲ್ಲ. ಸರ್ಕಾರದವ್ರು ಹೇಳಿದ್ದಾರೆ ಕೆರೆಗಳೆಲ್ಲ ತುಂಬಿಸ್ತೀನಿ ಅಂತ, ಆಗ ಹೋಗಿ ನೋಡ್ತೀನಿ. ಮಗನೇ ಲಗ್ಗೇಜ್ ರೆಡಿ ಮಾಡ್ಕೊಂಡು ಮುಂದಿಟ್ಕೊಂಡಿದ್ಯಾ? ಇಂಥ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಬಾರದು. ಕೇಳದೆ ಇದ್ರೆ ನೀನು ಎಲ್ಲಿ ಹಾಳಾಗಿ ಹೋಗ್ತೀಯಾ ಅಂತ ನನಗೆ ಗೊತ್ತಾಗಲ್ವಲ್ಲ. ಈಗೇನು ನೀನೇ ಹೇಳ್ತೀಯೋ ಇಲ್ಲ ನಾನೇ ಕೇಳ್ಬಿಡ್ಲು? ನಾನೇ ಹೇಳ್ತೀನಿ. ಹೇಳು. ನಾನು ಮುಖ್ಯವಾದ ಕೆಲಸದ ಮೇಲೆ ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ. ಪುಸುಕ್ಕಂತ ಹೋಗಿ ಪುಸುಕ್ಕಂತ ಬರೋ ವನವಾಸ ಯಾಕೋ? 1 ವರ್ಷ ನೆಮ್ಮದಿಯಾಗಿ ಅಲ್ಲೇ ಇದ್ದು ಬಿಡು. ನಾನು ಹೇಳಿದ್ನಲ್ಲ ಹಾಗೆ ಬರುವಾಗ ಆಯಿ ಜೋ 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 ಗಂಗನ್ನ ಕರ್ಕೊಂಡು ಬಾ. ನೀನ್ ಯಾಕೋ ಬಂದೆ? ಅಮ್ಮನೂ ಬಂದಿದ್ದಾಳೆ. ಏನು ಯಜಮಾನ್ರೆ ಸಿಗ್ತಾ? ನೀನು ಗುರ್ತು ಸಿಗದೇನೆ ಇರುತ್ತೇನೆ. ನಾನ್ ಕೇಳ್ತಾ ಇರೋದು ನನ್ ಗುರ್ತಲ್ಲ, ಇವ್ರ ಗುರ್ತು. ಯಾರು? ನೀವ್ ಯಾಕ್ರಿ ಬರೋಕ್ ಹೋದ್ರಿ? ಮಗು ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿತ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ತಪ್ಪಾ? ಮಗನೇ ಯಾರೋ ಇದು? ನನಗೆ ಗೊತ್ತಿಲ್ಲಮ್ಮ. ಅಕ್ಕೆ ನಿಮ್ಮ ಅನುಮಾನ ನಿಜ ಆಯ್ತು. ಅಣ್ಣಯ್ಯ ಯಾಕೆ ಹೆಚ್ಚು ದಿನ ಕುಂದಾಪುರದಲ್ಲೇ ಉಳಿತಿದ್ದ ಅಂತ ಈಗ ಗೊತ್ತಾಯ್ತಾ? ಪರಿಮಳ ಅಂತ. ಪರಿಮಳ, ನೀವ್ ಎಲ್ಲಿರೋದು? ಕುಂದಾಪುರದಲ್ಲಕ್ಕ. ಪಾಪ ಕೆಲ್ಸ ಕೊಡಿಸ್ತೀನಿ ಅಂತ ಮೋಸ ಮಾಡಿ ಮರವಂತೆ ಬೀಚ್ ನ ಚೆನ್ನಾಗಿ ಸುತ್ತಾಡ್ಸಿ ಸಂಸಾರನು ಮಾಡಿ ಕೈಗೊಂದು ಮಗುನ್ ಕೊಟ್ಟು ಇಲ್ಲಿಗೆ ಓಡ್ ಬಂದಿದ್ದಾರೆ. ಇನ್ಯಾರು ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಲಿ. ಇದು ನಿಜಾನಾ? ಇದಕ್ಕೆ ಸಾಕ್ಷಿ ಏನು? ಮಗುನೇ ಇದೆಯಲ್ಲ ಸಾಕ್ಷಿಗೆ ಅಂತ. ಕಿಶನ್ ಅಪ್ಪನ್ ಹಾಯ್ ಹೇಳು. ತಲೆ ತಿನ್ಬೇಡ, ಆಚೆಗೆ ಹೋಗೋ. ಮಗು ಮೇಲೆ ಯಾಕೋ ಸಿಟ್ಟು ಮಾಡ್ಕೊಳ್ತೀಯ? ಇಷ್ಟು ವರ್ಷದ ಮೇಲಾದ್ರೂ ಮಗು ಮನೆಗೆ ಬಂತಲ್ಲ, ನನಗಷ್ಟೇ ಸಾಕು. ಈ ಮಗು ಒರಿಜಿನಲ್ ಅಲ್ವೋ ಅಂತ ಚೆಕ್ ಮಾಡ್ಬೇಕು. ಅಯ್ಯ, ನಿನ್ನ ನಂಬ್ಕೊಂಡ್ರೆ ಒಂದು ಡೂಪ್ಲಿಕೇಟ್ ಮಗುನೂ ಸಿಗೋಲ್ಲ. ಈ ಮಗು ನನ್ನ ತೊಡೆ ಮೇಲೆ ಕೂತ್ಕೊಂಡ ತಕ್ಷಣವೇ ಗೊತ್ತಾಗೋಯ್ತು ಇದು ನಮ್ಮ ವಂಶಕ್ಕೆ ಸೇರಿದ ಮಗು ಅಂತ. ಬಾಬಾ ಬ್ಲಾಶ್ any wool. Yes sir, 3 bag full. One for my master, one for my dad, one for my little boy. Who is this dandale? ಪರವಾಗಿಲ್ವೇ, ಕಿಶನ್ ತುಂಬಾ ಚುಟಿಯಾಗಿದ್ದಾನೆ. ಎಲ್ಲ ಅವ್ರ ಅಪ್ಪನ ಬುದ್ಧಿನೇ. ಮಕ್ಕಳು ಹುಟ್ಟಿದ ತಕ್ಷಣ ಅಮ್ಮ ಅಮ್ಮ ಅಂತ ಹೇಳ್ತಾರೆ, ಆದ್ರೆ ಇವ್ನ್ ಮಾತ್ರ ಅಪ್ಪ ಅಪ್ಪ ಅಂತ ಹೇಳ್ದ. ಪ್ರೀತಿ ಹೊಂದೋದಕ್ಕೆ. ಕಿಶನ್, ಇವ್ರು ನಿಮ್ಮ ಅತ್ತೆ ಆಗ್ಬೇಕು. ಅತ್ತೆಗೆ ಹಾಯ್ ಹೇಳು. ಅತ್ತೆ ಹಾಯ್. ಪಲ್ಲು ಬಾರೇಲಿ. ಅಲ್ಲ ಕಣೆ, ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಹೋಗಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲೇ. ಅಯ್ಯೋ ಅದಕ್ಕೆ ಅವ್ರ ಜೊತೆ ಇದ್ದಂಗೆ ಪ್ಲಾನ್ ಮಾಡಿ ವಿಷಯನ ಬಾಯ್ ಬಿಡ್ಸೋಣ ಅಂತಿದ್ದೆ. ಅಷ್ಟ್ರಲ್ಲಿ ಬಂದು ಕಲ್ಲು ಹಾಕ್ಬಿಟ್ರಿ. ಇವ್ರನ್ನ ಚಂಪಾ ಹೇಗೆ ಕರ್ಕೊಂಡು ಬಂದ್ಲು? ಈ ತಾಯಿ ಮಗುನ ನಾನು ಅಣ್ಣಯ್ಯನ ಜೊತೆ ಅಂಗಡಿಲೇ ನೋಡಿದ್ದೆ. ಆ ಮಗು ಅಪ್ಪ ಅಂತ ಕರೆದು ಕೂಡಲೇ ಅಣ್ಣಯ್ಯ ಓಡ್ ಬಂದ್ಬಿಟ್ಟ. ಬೇಕೋ ಏನೋ ಚಂಪಾ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಪರ್ಮನೆಂಟ್ ಆಗಿ ಇಲ್ಲೇ ಇದ್ರೆ ನನ್ ಗತಿ ಏನೇ? ನೀವ್ ಈ ಮನೆಯಿಂದ ಎಷ್ಟು ಅಂಗಡಿ ಆಗ್ಬಿಡ್ತೀರಾ? ನೋಡಮ್ಮ. ಹೇಳಿ ಅಕ್ಕ. ನೋಡು, ಇದು ಗಲಿ ಗಲಿ ವಂಶದ. ಅಯ್ಯೋ, ಅದು ಗಲಿ ಗಲಿ ಅಲ್ಲಮ್ಮ, ಗಂಡು ಗಲಿ. ಅದೇ ಆ ವಂಶದ ಮನೆಗೆ ಯಾರ್ಯಾರು ಬಂದು ಸೆಟ್ಲ್ ಆಗೋದು ನನಗೆ ಒಂಚೂರು ಇಷ್ಟ ಇಲ್ಲ. ನಾನ್ ನನ್ನ ಗಂಡನ ಮನೇಲಿ ಇದ್ದೀನಿ, ನೀವು ನಿಮ್ ಗಂಡನ ಮನೆಗೆ ಹೋಗ್ಬಿಡಿ ಅಕ್ಕ. ನೋಡು, ಇದು ನನ್ನ ಅಭಿಮಾನೆ. ಆದ್ರೆ ನಂಗೆ ಡೌಟ್ ಇದೆಯಲ್ಲ. ನೋಡು, ನಿನಗೆ ಎಷ್ಟು ಬೇಕಾದ್ರೂ ಮನೆ ಕೊಡ್ತೀನಿ, ಇಲ್ಲಿಂದ ಹೊರಟು. ಇಲ್ಲಮ್ಮ ನಾನಿದ್ದೀನಿ ಇಲು. ಅದು ಹೇಗಮ್ಮ ಹೋಗ್ತಾಳೆ? ನೀನಂತೂ ತಾಯಿ ಆಗ್ಲಿಲ್ಲ, ಇವಳಾದ್ರೂ. ನೀನು ಕೇಳಿದಷ್ಟು ದುಡ್ಡನ್ನ ನಾನು ಕೊಡ್ತೀನಿ, ತಗೊಂಡು ಸಮಾಜ ಸೇವೆ ಮಾಡ್ತಾ ಸೇವ್ ಪೂರಿ ತಿನ್ಕೊಂಡು ಆರಾಮಾಗಿ. ಇದರಿಂದ ಹಬಿಗೆ ತೊಂದರೆ ಆಗೋದು? ಏನು ತೊಂದರೆ ಆಗೋಲ್ಲಮ್ಮ. ನಮ್ಮ ವಂಶದಲ್ಲಿ ಗಂಡು ಮಕ್ಕಳು 5 ಮದುವೆ ಆಗಬಹುದು ಅಂತ ಕಾನೂನೇ ಇದೆ. ಯಾರು ಏನು ಮಾಡಕ್ಕಾಗಲ್ಲ. ಇದರ ಮೇಲೂ ನೀನೇನಾದ್ರೂ ಕಿರಿಕ್ ಮಾಡಿದ್ದೆ ಆದರೆ ಅಷ್ಟದ ಮೇಲಿನ ಗಂಡುಗಲಿ ವಂಶದ ಖಡ್ಗನ ತಂದು ನಿನ್ನ ತಲೆನ ಜಗಲಿಸ್ಬಿಡ್ತೀನಿ. ಈ ಪರವಾಗಿಲ್ಲ ಕಣೆ, ಮಗು ತುಂಬಾ ಮುದ್ದಾಗಿದೆ. ಮಗು ಅಷ್ಟೇ ಅಲ್ಲ, ಪರಿಮಳ ಕೂಡ ತುಂಬಾ ಲಕ್ಷಣವಾಗಿದ್ದಾಳೆ. ಶಟ್ ಅಪ್.
ನೀವಿಬ್ರು ಕಳ್ಸಿರೋದು ಅವಳನ್ನ ಅಪ್ರಿಷಿಯೇಟ್ ಮಾಡ್ಲಿ ಅಂತಲ್ಲ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿ ಅಂತ. ನಾವೇನೇ ಮಾಡೋದಕ್ಕಾಗತ್ತೆ? ನಿಮ್ ಮನೆಯವರೆಲ್ಲ ಸೇರಿ ಅವಳನ್ನ ಒಪ್ಕೊಂಡ್ಬಿಟ್ಟಿದಾರಲ್ಲ. ನೋಡು, ನನ್ನ ಹಬಿನ ಸುಮ್ಮನೆ ಇದ್ದಾರೆ. ಮೊದಲು ನಿನ್ ಗಂಡನ ಬುಕ್ ಮಾಡ್ಕೊಳೆ. ಅವಳು ಹೇಗೆ ಬುಕ್ ಮಾಡ್ಕೊಳಕ್ಕಾಗತ್ತೆ? ಅವಳು ನೆಟ್ಟಿಗೆ ಅವಳ ಗಂಡನ ಜೊತೆ ಸಂಸಾರನೇ ಮಾಡ್ತಿಲ್ಲ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ಗೊತ್ತಿರೋ ವಿಷಯ ಯಾಕೆ ಪದೇ ಪದೇ ಕೆದಕ್ತೀರಾ? ಈ ಮುಖ ನೋಡಿದ್ರೆ ನಂಗೆ ಅದೇ ಜ್ಞಾಪಕಕ್ಕೆ ಬರುತ್ತೆ. ಓ ಓಕೆ ಓಕೆ, ಈಗ ಪರಿಮಳಂಗೆ ಚೆನ್ನಾಗಿ ಟಾರ್ಚರ್ ಕೊಟ್ಬಿಟ್ಟು ಓಡಿಸ್ಬಿಡ್ಲಾ? ಹೇಳಿ ಕೇಳಿ ಅವಳು ಕುಂದಾಪುರದವಳು, ಚೆನ್ನಾಗಿ ಮೀನ್ ತಿಂದು ಬೆಳೆದಿದ್ದಾಳೆ. ನೀನೇನಾದ್ರೂ ಅವಳು ಟಾರ್ಚರ್ ಕೊಡಕ್ ಹೋದ್ರೆ ಅವಳನ್ನ ಟಾರ್ಚರ್ ಕೊಟ್ಬಿಡ್ತಾಳ ಅಷ್ಟೇ. ನೋಡು, ಅವಳ ಹತ್ರ ನೈಸಾಗಿ ಮಾತಾಡಿ ಆಚೆ ಕಳಿಸ್ಬೇಕು. ಕರೆಕ್ಟ್. ಕಿಶನ್, ಕಮ್ ಹಿಯರ್. ಕಿಶನ್, ನೀನ್ ಗುಡ್ ಬಾಯ್ ಅಲ್ವಾ? ಈಗ ನಿಜ ಹೇಳ್ಬೇಕು, ಯಾರು ನಿನ್ ಡ್ಯಾಡಿ? ಪಾಂಡುರಂಗ. ಪಾಂಡುರಂಗ ಅಲ್ಲ ಕಣ ನಿನ್ ಡ್ಯಾಡಿ. ಅಯ್ಯೋ ಬಿಡಿ ಅಕ್ಕ, ಮಗು ದೇವ್ರ ಸಮಾನ ಅಂತಾರೆ. ಅವ್ರು ಸತ್ಯ ಹೇಳ್ತಿದ್ರೆ ಸುಳ್ಳು ಹೇಳು ಅಂತ ಬಲವಂತ ಮಾಡ್ತಿದ್ದೀರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಮಗು ಹೊಡೆಯೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು ಅಂತ. ಒಂದು ಮಗು ಆಗಿದ್ದಕ್ಕೆ ಮಗುನ ಹ್ಯಾಕ್ ಸಾಕಬೇಕು ಅನ್ನೋದು ಗೊತ್ತಾಗ್ತಿತ್ತು. ಇಲ್ವಲ್ಲ, ಏನಿಲ್ಲಮ್ಮ, ಈ ಮಗುನ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನೀವೆಂಥ ತಾಯಿಗಳು? ಇದಕ್ಕೆ ನೀವು ನಮ್ಮ ಮನೆಗೆ ಬರ್ತಿಲ್ಲ. ನಿಮಗೆ ಕಾಫಿ ಟೀ ಏನೂ ಇಲ್ಲ, ಬಂದ ದಾರಿಗೆ ಸುತ್ತ ಇಲ್ಲ ಅಂತ ಹೋರಾಡಬಹುದು. ಜಾಜಿ, ನಮಗ್ ತುಂಬಾ ಅವಮಾನ ಆಗೋಗಿದೆ. ನೋಡ್ತಾ ಇರು, ಮಹಿಳಾ ಸಂಘದಲ್ಲಿ ನಿನ್ ಶೇಪ್ ತೆಗಿತೀವಿ. ಅತ್ತೆ, ಇದು ಹೀಗೆ ಬಿಟ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಕಿಶನ್ ಅನ್ನೋ ಹೆಸರು ಆಗ್ ಬರ್ತಾ ಇಲ್ಲ ಅನ್ಸುತ್ತೆ. ಯಾವ್ದಾದ್ರು ಹೊಸ ನಾಮಕರಣ ಮಾಡಿ. ನೀನೇ ಒಂದು ಒಳ್ಳೆ ಹೆಸರು ಹುಡುಕು. ಮಾಸ್ಟರ್ ಪಾಂಡುರಂಗ ಅಂತಿತ್ತು. ನಮ್ಮ ವಂಶದ ಹೆಸರು ಬರಬೇಕು ಕಣೆ. ಅಂಥ ಹೆಸರನ್ನ ಹುಡುಕೋಣ, ನಾಮಕರಣ ಮಾಡೋಣ. ಚುಕ್ಕು ಪುಕ್ಕು ಲೈಲು ನಿಲ್ಲದಿಲ್ಲ ಎಲ್ಲೂ, ಯಾಕಿಂಗೆ ಓಡುತ್ತೈತೆ. ಅದು ರೈಲಲ್ಲ, ಫೈರ್ ಇಂಜಿನ್. ಹೌದೇನೆ, ನಂಗೆ ಗೊತ್ತೇ ಆಗ್ಲಿಲ್ಲ. ಇಂಜನ್ ನೋಡಿ ಲೈಲ್ ಬಿಟ್ಬಿಟ್ಟೆ. ನೀವ್ಯಾಕೆ ಇವನ್ನ ಆಟ ಆಡ್ತಾ ಇದೀರಾ? ಇದೊಳ್ಳೆ ಚೆನ್ನಾಗಿದೆಯಲ್ಲೋ. ನನ್ನ ಮೊಮ್ಮಗುನ ನಾನು ಆಟ ಆಡಿಸ್ದೆ, ಪಕ್ಕದ ಮನೆ ಪಂಕಜ ಬರ್ತಾಳೆ ಆಟ ಆಡ್ಸಕ್ಕೆ. ರಂಗಮ್ಮ, ಇವನು ನನ್ನ ಮಗ ಅಲ್ಲ. ಪರಿಮಳಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಏನ್ ಹೇಳಿದ್ರು ನಾನು ನಂಬಲ್ಲ. ಲೆಕ್ಕಪ್ಪ ಬರೀ ನೋಡಿ, ಈ ಮಗು ಮುಖ ನೋಡಿ, ಈ ನನ್ನ ಮಗನ ಮುಖನೂ ನೋಡಿ. ಕಣ್ಣು, ಮೂಗು, ಬಾಯಿ ಎಲ್ಲ ನನ್ನ ಮಗನ ಥರನೇ ಇಲ್ವೇನೆ. ಗಂಡುಗಲಿ ವಂಶದ ಮಗುನೇ. ಅತ್ತೆ, ನಿಮ್ಗೆ ಬಾಲರಾಜ್ ಗಂಡುಗಲಿ ಅಂತ ಹೆಸರಿದೆ ಹಂಗೆ. ಸುಮ್ಮನೆ ನೀನೇನೋ ಬಾಲರಾಜು ಗಂಡುಗಲಿ ಅಂತ ಇಟ್ಬಿಡ್ತೀಯ. ಆಮೇಲೆ ಅವ್ನು ಬೆಳೀತಾ ಬೆಳೀತಾ ಆ ಬಾಲರಾಜು ಅನ್ನೋದು ತುಂಡಾಗಿ ಬಾಲ ಬಾಲ ಅಂತ ಕರೀತಾರೆ. ಆ ಹೆಸರು ಚೆನ್ನಾಗಿಲ್ಲ. ನೋಡು, ಶೂಲಸೇನ ಗಂಡುಗಲಿ ಅಂತ. ಅತ್ತೆ, ನಿಮ್ ಮಗನ್ಗೆ ಪಾಂಡುಲಂಗ ಅಂತ ಕರ್ದು ಲಂಗ ತೊಟ್ಟು ಸಾಲದು ಅಂತ ಈಗ ಮೊಮ್ಮಗನ್ಗೆ ಶೂಲಸೇನ ಗಂಡುಗಲಿ ಅಂತ ಹೆಸರಿಟ್ಟಿದ್ದೀರಲ್ಲ. ಶೂಲ ಅಂತ ಕರ್ದು ಶೂಲಿಗೆ ಹೆಸರು ಅಂತಿದ್ದೀರಾ? ನಾನು ಹೇಳಿದ್ದು ಆ ಶೂಲ ಅಲ್ಲ ಕಣೆ, ಶೂಲ ಶೂಲ. ಯಾವ ಶೂರ ಆದ್ರೇನು ನಿಮ್ ಬಾಯಿಲ್ ಬರೋದ್ ಶೂಲ ತಾನೆ. ವಾಪಸ್ ರಂಗಮ್ಮ, ಈ ನಾಮಕರಣ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಕ್ಕಾಗಲ್ವಾ? ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನನ್ನ ಮೊಮ್ಮಗನಿಗೆ ನಾಮಕರಣ ಮಾಡಿ ಪಟ್ಟದ ಅಧಿಕಾರ ಕೊಡ್ತೀನಿ. ಗಂಟೆಗೆ ಯಾರು ಬರಲ್ಲ. ಏನು ಯಜಮಾನ್ರೆ, ನಾಮಕರಣ ದಿವಸ ನಿಮ್ ಮಗನ್ ಕುತ್ತಿಗೆಗೆ ಬಂಗಾರದ ಸರ ಹಾಕ್ಬೇಕು. ರೆಡಿ ಮಾಡ್ಕೊಳ್ಳಿ. ನಿನ್ ಕಟ್ನೆಲ್ಲ ಇದೆಯಲ್ಲ, ಅದನ್ನೇ ಹಾಕಿ. ಹಾಕ್ತೀನಿ, ಆಮೇಲೆ ನಂಗೆ ದಪ್ಪದ್ ಮಾಡ್ಕೊಡ್ತೀರಾ? ಸುಮ್ಮನಿದೆ. ನಮ್ಮ ವಂಶದಲ್ಲಿ ಚಿನ್ನ, ಬೆಳ್ಳಿ, ಬಂಗಾಳ ಲಾಶಿ ಬಿದ್ದಿದೆ. ಅದರಲ್ಲೇ ಒಂದು ಸಲ ತಲದು ಇವನ್ ಕುತ್ತಿಗೆ ಹಾಕು. ಹೇಗೆ? ಹೋಗು, ನಿನ್ ಕೆಲಸ ನೋಡ್ಕೊ ಹೋಗು. ಮಗು ಆಟ ಆಡ್ಕೊಳ್ಳಿ. ಆಟ ಆಡು ಮಗಿ. ನನ್ನ ಪುಟ್ಟ, ನನ್ನ ಬಂಗೂರು, ನನ್ನ ಚಿನ್ನ. ಕಿಶನ್ ಕಿಶನ್ ಕಿಶನ್, ಯಾಕೆ ಗಾಬರಿ ಆಗಿದೆ? ಏನಾಯ್ತು? ಮನೆಯೆಲ್ಲ ಹುಡುಕ್ದೆ, ಕಿಶನ್ ಕಾಣ್ತಾನೆ ಇಲ್ಲ. ಇಲ್ಲೆಲ್ಲೋ ಆಟ ಆಡ್ಕೊಂಡಿರ್ತಾನೆ, ಬರ್ತಾನೆ ಬಿಡು. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ ಮಗ ನನ್ನನ್ ಬಿಟ್ಟು ಒಂದ್ ಕ್ಷಣನೂ ಇರ್ತಿರ್ಲಿಲ್ಲ. ಎಲ್ಲೋದ್ನೋ ಏನ್ ಕತೆನೋ. ಅತ್ತೆ ಅತ್ತೆ ಯಾಕಮ್ಮ, ಯಾಕೆ ಗಾಬರಿಯಾಗಿದ್ದಿಲ್ಲ? ಏನಾಯ್ತು? ಅತ್ತೆ, ಕಿಶನ್ ಕಾಣಿಸ್ತಿಲ್ಲ. ಮಗನೇ, ಏನ್ ಮಾಡಿದ್ಯೋ ನನ್ನ ಶೂಲಸೇನನ್ನ? ನನಗೆ ಗೊತ್ತಿಲ್ಲ, ನಿಮ್ ಸೊಸೆನ್ ಕೇಳಿ.
ನನ್ಗೇನು ಗೊತ್ತಿಲ್ಲಪ್ಪ. ತೆಪ್ಪಲ್ಲ ನಿನ್ಗೇನಾರು ಗೊತ್ತೇನೆ? ನನಗೆ ಯಾವ ವಿಷಯ ಮಾತಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತು? ಸಾಕು ಸುಮ್ಮನೆ ರೀ. ಮಗುನ ನೀವು ಮತ್ತೆ ಪಲ್ಲು ಎತ್ ಹಾಕೊಂಡು ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ನಾವು ಮಗುನ ಎತ್ತಕೊಂಡು ಹೋಗಿದೀವ? ನೆವರ್ ನೆವರ್. ಚಂಪ ಏನೇ ಮುಖ ನೋಡ್ತಾ ನಿಂತಿದ್ಯಾ? ಪೊಲೀಸ್ ಫೋನ್ ಮಾಡಿ ಅವಳು ಬಂದು ಈ ಜಾಜಿನ ಎಳ್ಕೊಂಡು ಹೋಗಿ ಸೆಲ್ಲಲ್ಲಿ ಹಾಕಿ ಚೆನ್ನಾಗಿ ನುಗ್ತಾಳಲ್ಲ, ಆಗ ತಾನೇ ಬಾಯಿ ಬಿಡ್ತಾಳೆ. ಹಲೋ ಪೊಲೀಸ್ ಸ್ಟೇಷನ್. ಕಿಶನ್ ಮೋಸ್ಟ್ ಪ್ರಾಬ್ಲಿ ನನ್ನ ರೂಮಲ್ಲಿ ಆಟ ಆಡ್ಕೊಂಡಿರ್ಬೋದು. ಅಲ್ಲೇ ಇದ್ದಾನಪ್ಪ. ಕಿಶನ್ 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 ಬಾರೋ ಒಳಗೆ. ಮಗುನ ರೂಮಲ್ಲಿ ಕೂಡ ಹಾಕಿದಾರಲ್ಲ, ನಮ್ಗೆ ನಾಚಿಕೆ ಆಗಲ್ಲ? ನನ್ನ ಮಗನಿಗೆ ಟಾರ್ಚರ್ ಕೊಡ್ತಿದ್ದೀರ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಚಂಪ ಮನುಷ್ಯ ಭಾರಿ ಇಲ್ಲಿ. ಏನು ಹೇಗಾದ್ರೂ ಮಾಡಿ ಈ ಕೇಸ್ನ ಸಾಲ್ವ್ ಮಾಡಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡೆ. ನಾನು ಹೇಳ್ದ ಕೇಳ್ತೀರಾ? ಏನ್ ಮಾಡ್ಬೇಕು ಹೇಳು? 50,000 ರೂಪಾಯಿ ಕೊಡಿ, ನಾನು ಅವಳ ಹತ್ರ ಮಾತಾಡ್ತೀನಿ. 50,000 ರೂಪಾಯ? ಹಬ್ಬಿಂದ ಎಗರಿಸಿದ್ದೆ. ಒಂದು ನಿಮಿಷ ತರ್ತೀನಿ ತಾಳು. ಏನೇ ಅದು ಗುಸು ಗುಸು ಪಿಸ್ ಪಿಸು? ಬರ್ತಾರಿರಿ ಅತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಪರಿಮಳ ತಗೋ. ನೀನ್ ಇನ್ನೂ ಇಲ್ಲೇ ಇದ್ರೆ ಪಾಪ ಜಾಜಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಈ ದುಡ್ಡು ತಗೊಂಡು ಹೊರಟ್ಬಿಡು. ಹೋಗ್ಲೇಬೇಕಾ? ಹೌದು, ಜೀವನದಲ್ಲಿ ಏನೋ ಕಹಿ ಘಟನೆ ಆಗೋಯ್ತು ಅಂತ ಮರ್ತು ಆರಾಮಾಗಿರು. ನಾನು ತುಂಬಾ ಕಷ್ಟದಲ್ಲಿದ್ದೆ, ನಂಗೆ ತುಂಬಾ ಸಹಾಯ ಆಯ್ತು. ಬರ್ತೀನಿ. ಅಲ್ಲೇ ಮಗನೇ, ಇದು ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಿಲ್ಲಲ್ಲೋ. ನೀವು ತಿಳ್ಕೊಂಡ ಹಾಗೆ ಪರಿಮಳ ನನ್ನ ಹೆಂಡತಿ ಅಲ್ಲ. ಜಾಜಿ ಅವರು ನನ್ನ ಹತ್ರ 50,000 ರೂಪಾಯಿ ಎಗ್ರಿಸಿದ್ರಲ್ಲ, ಅದನ್ನ ವಸೂಲಿ ಮಾಡಿ ಪರಿಮಳ ಕೊಡಿಸ್ದೆ. ಪರಿಮಳ ನಮ್ ಕಾರ್ಮಿಕ ಸಂಘದವಳು. ಪಾಪ ತುಂಬಾ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಸಹಾಯ ಮಾಡಿದ್ವಿ. ಯಾಕ್ರಿ ಈ ತರ ಮಾಡಿದ್ರಿ? ಮತ್ತಿನ್ನೇನ್ರಿ, ಗುಡ್ ಮಾರ್ನಿಂಗ್ ಅಂತ ಹೇಳಕ್ ಬಂದ್ರೆ ನಿಮ್ಮ ದುರಿದ್ರ ಮುಖನ ತೋರಿಸ್ಬೇಡಿ ಅಂದ್ರಿ. ಅದಕ್ಕೆ ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಚಂಪನ್ನ ಮುಂದೆ ಬಿಟ್ಟು ಈಗ ನಾಟಕ ಆಡಿಸ್ದೆ. ಇದೇ ಕೊನೆ, ಇನ್ನೊಂದು ಸಲ ದುರಿದ್ರ ಗಿರಿದ್ರ ಅನ್ನೋ ಶಬ್ದ ಬರ್ಬೇಕು. ಈಗ ಆಡಿರೋ ನಾಟಕನ ನಿಜ ಮಾಡ್ಬೇಕು.